ಸರ್, ಕೇಂದ್ರ ಸಚಿವರು ಸೋಮಣ್ಣ ಅವರು ಎರಡನೇ ಏರ್ಪೋರ್ಟ್ ತುಮಕೂರು ಭಾಗದಲ್ಲೇ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ ಕೇಂದ್ರ ಸಚಿವರಿಗೆ. ನಾವು ಮೊದಲಿಂದಾನು ಹೇಳ್ತಾ ಇದ್ದೀವಲ್ಲ, ನಾವು ಒಂದು ಟೆಕ್ನಿಕಲ್, ಎರಡನೇದು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ. ನೀವೆಲ್ಲೋ ಹೋಗಿ ತಗೊಂಡೋಗಿ ಒಂದು ಸ್ಟೇಟ್ ಬಾರ್ಡರ್ನಲ್ಲಿ ಮಾಡಿದರೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದು ಪ್ರಶ್ನೆ. ನಾವು ಮೊದಲಿಂದಾನು ತುಮಕೂರಿಗಾಗಿದ್ರೆ 20 ಜಿಲ್ಲೆಗಳು ಪಾಸ್ ಆಗ್ತವೆ. ತುಮಕೂರಿಗೆ ಮಧ್ಯ ಕರ್ನಾಟಕ 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಈಗಿರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕನೆಕ್ಟಿವಿಟಿ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ನಾವು ಹೇಳಿದ್ದು. ಆದರೆ ಟೆಕ್ನಿಕಲಿ ಅವರು ನಾವು ಹೇಳಿದ್ದು ಕೇಳೋದಿಲ್ಲ. DGCA ಅವರು ಟೆಕ್ನಿಕಲ್ ಆಗಿ ಅದು ಸಾಧ್ಯನಾ ಇಲ್ವಾ ಅಂತ ಬಿಡದಿ ಹಿಂದೆ ಡ್ರಾಪ್ ಆಗಿತ್ತು. ಯಾಕೆ ಡ್ರಾಪ್ ಆಗಿತ್ತು? ಟೆಕ್ನಿಕಲಿ ಇಟ್ ಈಸ್ ನಾಟ್ ಫೀಸಿಬಲ್ ಅಂತ ಹೇಳಿ ಅವರು ಡ್ರಾಪ್ ಮಾಡಿದ್ರು. ಈಗ ಮತ್ತೆ ಬಿಡದಿನಲ್ಲೇ ಮಾಡಿ ನೀವು ಅಂತ ಹೇಳಿದ್ರೆ ಅದು ಅವರು ಒಪ್ಪಬೇಕಲ್ಲ. ಸೋಮಣ್ಣ ಅವರು ಒಂದು ಅಂಶ ಉಲ್ಲೇಖ ಮಾಡಿದ್ದಾರೆ, ಈಗಿರೋ ಏರ್ಪೋರ್ಟ್ 150 ಕಿಲೋಮೀಟರ್ ಲಾಂಗ್ ಡಿಸ್ಟೆನ್ಸ್ ಇದೆ ಅಂತ. ಅಲ್ಲ ನೋಡಿ, ಅದು ಟೆಕ್ನಿಕಲ್ ಆಗಿ ನಾವ್ಯಾರು ಹೇಳಕ್ ಬರಲ್ಲ. DGCA ಗೈಡ್ಲೈನ್ಸ್ಗಳು ಕೆಲವಿದಾವೆ. ಅದು ಆ ಫಂಡಮೆಂಟಲ್ ಗೈಡ್ಲೈನ್ಸ್ ಅನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅದ್ ಮಾಡಕ್ ಸಾಧ್ಯ. ಇಲ್ಲದೆ ಇದ್ರೆ ಆಗೋದಿಲ್ಲ. ತುಮಕೂರು ಜನಪ್ರತಿನಿಧಿಗಳೇನಾದ್ರು ಪತ್ರ ಕೇಂದ್ರಕ್ಕೆ ಅಲ್ಲ, ನಾವು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಮಾಡ್ತೇವೆ. ನಾವೆಲ್ಲ ನಮ್ಮ ಜಿಲ್ಲೆ ಒಂದೇ ಅಲ್ಲ, ಚಿತ್ರದುರ್ಗ ಇರ್ಬೋದು, ಈ ಕಡೆ ಭಾಗದಲ್ಲಿ ಹಾಸನ ಇರ್ಬೋದು, ಇವೆಲ್ಲ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ. ಹೊರಟ್ಟಿಯವರದ್ದು ರಾಜೀನಾಮೆ ಒತ್ತಾಯಪೂರ್ವಕ ತಗೊಂಡಿದ್ದಾರೆ ಅಂತ ರಾಜ್ಯಪಾಲರಿಗೆ ಬಿಜೆಪಿ ದೂರು ಕೊಟ್ಟಿದೆ. ಇಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ನಾನು 2-3-4 ದಿವಸ ಊರಲ್ಲಿ ಇರಲಿಲ್ಲ, ಹಂಗಾಗಿ ಹೆಚ್ಚು ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ಕೇಳಿದ್ದಷ್ಟು ಬಿಟ್ರೆ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಸರ್, ಕೇಂದ್ರ ಸಚಿವರು ಸೋಮಣ್ಣ ಅವರು ಎರಡನೇ ಏರ್ಪೋರ್ಟ್ ತುಮಕೂರು ಭಾಗದಲ್ಲೇ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ ಕೇಂದ್ರ ಸಚಿವರಿಗೆ. ನಾವು ಮೊದಲಿಂದಾನು ಹೇಳ್ತಾ ಇದ್ದೀವಲ್ಲ, ನಾವು ಒಂದು ಟೆಕ್ನಿಕಲ್, ಎರಡನೇದು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ. ನೀವೆಲ್ಲೋ ಹೋಗಿ ತಗೊಂಡೋಗಿ ಒಂದು ಸ್ಟೇಟ್ ಬಾರ್ಡರ್ನಲ್ಲಿ ಮಾಡಿದರೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದು ಪ್ರಶ್ನೆ. ನಾವು ಮೊದಲಿಂದಾನು ತುಮಕೂರಿಗಾಗಿದ್ರೆ 20 ಜಿಲ್ಲೆಗಳು ಪಾಸ್ ಆಗ್ತವೆ. ತುಮಕೂರಿಗೆ ಮಧ್ಯ ಕರ್ನಾಟಕ 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಈಗಿರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕನೆಕ್ಟಿವಿಟಿ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ನಾವು ಹೇಳಿದ್ದು. ಆದರೆ ಟೆಕ್ನಿಕಲಿ ಅವರು ನಾವು ಹೇಳಿದ್ದು ಕೇಳೋದಿಲ್ಲ. DGCA ಅವರು ಟೆಕ್ನಿಕಲ್ ಆಗಿ ಅದು ಸಾಧ್ಯನಾ ಇಲ್ವಾ ಅಂತ ಬಿಡದಿ ಹಿಂದೆ ಡ್ರಾಪ್ ಆಗಿತ್ತು. ಯಾಕೆ ಡ್ರಾಪ್ ಆಗಿತ್ತು? ಟೆಕ್ನಿಕಲಿ ಇಟ್ ಈಸ್ ನಾಟ್ ಫೀಸಿಬಲ್ ಅಂತ ಹೇಳಿ ಅವರು ಡ್ರಾಪ್ ಮಾಡಿದ್ರು. ಈಗ ಮತ್ತೆ ಬಿಡದಿನಲ್ಲೇ ಮಾಡಿ ನೀವು ಅಂತ ಹೇಳಿದ್ರೆ ಅದು ಅವರು ಒಪ್ಪಬೇಕಲ್ಲ. ಸೋಮಣ್ಣ ಅವರು ಒಂದು ಅಂಶ ಉಲ್ಲೇಖ ಮಾಡಿದ್ದಾರೆ, ಈಗಿರೋ ಏರ್ಪೋರ್ಟ್ 150 ಕಿಲೋಮೀಟರ್ ಲಾಂಗ್ ಡಿಸ್ಟೆನ್ಸ್ ಇದೆ ಅಂತ. ಅಲ್ಲ ನೋಡಿ, ಅದು ಟೆಕ್ನಿಕಲ್ ಆಗಿ ನಾವ್ಯಾರು ಹೇಳಕ್ ಬರಲ್ಲ. DGCA ಗೈಡ್ಲೈನ್ಸ್ಗಳು ಕೆಲವಿದಾವೆ. ಅದು ಆ ಫಂಡಮೆಂಟಲ್ ಗೈಡ್ಲೈನ್ಸ್ ಅನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅದ್ ಮಾಡಕ್ ಸಾಧ್ಯ. ಇಲ್ಲದೆ ಇದ್ರೆ ಆಗೋದಿಲ್ಲ. ತುಮಕೂರು ಜನಪ್ರತಿನಿಧಿಗಳೇನಾದ್ರು ಪತ್ರ ಕೇಂದ್ರಕ್ಕೆ ಅಲ್ಲ, ನಾವು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಮಾಡ್ತೇವೆ. ನಾವೆಲ್ಲ ನಮ್ಮ ಜಿಲ್ಲೆ ಒಂದೇ ಅಲ್ಲ, ಚಿತ್ರದುರ್ಗ ಇರ್ಬೋದು, ಈ ಕಡೆ ಭಾಗದಲ್ಲಿ ಹಾಸನ ಇರ್ಬೋದು, ಇವೆಲ್ಲ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ. ಹೊರಟ್ಟಿಯವರದ್ದು ರಾಜೀನಾಮೆ ಒತ್ತಾಯಪೂರ್ವಕ ತಗೊಂಡಿದ್ದಾರೆ ಅಂತ ರಾಜ್ಯಪಾಲರಿಗೆ ಬಿಜೆಪಿ ದೂರು ಕೊಟ್ಟಿದೆ. ಇಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ನಾನು 2-3-4 ದಿವಸ ಊರಲ್ಲಿ ಇರಲಿಲ್ಲ, ಹಂಗಾಗಿ ಹೆಚ್ಚು ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ಕೇಳಿದ್ದಷ್ಟು ಬಿಟ್ರೆ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ.